ನಾನು ಗಮನಿಸಿದ್ದೀನಿ, ಎಲ್ಲರೂ ಹೇಳೋದು ನಮ್ಮದು ಬಿಡ್ರಿ 108 ಪ್ರಾಬ್ಲಮ್ಮು ಅಂತಿರ್ತಾರೆ. ಅವ್ರು ಹಾಗೆ ಅಂದ್ಕೊಂಡಿದ್ದಾರೆ. ಎಲ್ಲಿವರೆಗೆ ಹಾಗೆ ಹೇಳ್ತಾರೆ ಅಂದರೆ ಏನಾದ್ರು ಒಂದು ಕಾಯಿಲೆ ಬರೋವರೆಗೂ. ಆ ಬಾಡಿಗೆ ನೋವು ಕಾಯಿಲೆ ಬಂದರೆ ಇನ್ನು ಮಿಕ್ಕಿದ ಪ್ರಾಬ್ಲಮ್ ಎಲ್ಲ ಮರ್ತೋಗುತ್ತೆ. ಒಂದೇ ಒಂದು ಪ್ರಾಬ್ಲಮ್ ಇಲ್ಲಿ ನೋವು ಅಷ್ಟೆ. ಕಾಯಿಲೆ ಬಂದಮೇಲೆ ಎಲ್ಲ ಪ್ರಾಬ್ಲಮ್ಮು ಇದೊಂದೇ ಸೇರ್ಕೊಂಡ್ಬಿಡುತ್ತೆ ದೊಡ್ಡದಾಗಿ. ನಾ ಕೇಳೋದು, ಕಾಯಿಲೆ ಬರದೇ ಇರೋ ಹಂಗೆ ಇಟ್ಕೊಂಡ್ರೆ ಪ್ರಾಬ್ಲಮ್ಮೇ ಇರಲ್ಲ ಅಲ್ವಾ? ನಿಜವಾಗ್ಲೂ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಬಂದರೆ ಒಂದೇ ಪ್ರಾಬ್ಲಮ್ಮು, ಅದು ಕಾಯಿಲೆ ಬರದೇ ಇರೋ ಹಂಗೆ ಇಟ್ಕೊಂಡ್ಬಿಟ್ರೆ ಜೀವನ ಬೆಸ್ಟ್ ಫೇಸ್. ಅದು ಯೋಚನೆ ಮಾಡಬೇಕು. ಪ್ರಾಬ್ಲಮ್ ಬರೋದೇ ಬಾಡಿಯಿಂದ ಇರೋವರೆಗೂ ರಿಯಲೈಸ್ ಮಾಡ್ಕೊಳ್ಳಿ. ಯಾವುದೂ ನಾವು ತೊಗೊಂಡು ಹೋಗಲ್ಲ. ಯಾರಾದರೂ ಒಂದು ಸ್ವಲ್ಪ ದಿನ ಕಾಣದೇ ಇದ್ದರೆ ಅವರು ಮನಸ್ಸಿಂದನೂ ಮರೆ ಆಗಿಬಿಡ್ತಾರೆ. ಹಾಗೆ ಈ ಪ್ರಾಬ್ಲಮ್ಗಳು ಸ್ವಲ್ಪ ದಿನ ಅಟೆಂಡ್ ಮಾಡಬೇಡಿ. ಎಂಥ ಸ್ಟಾರ್ ಇರ್ಬೋದು, ಒಂದು ಫ್ಲೀಟಿಂಗ್ ಟೈಮ್ ಅದು. ಎಂಥದೋ ಒಂದು ಬರುತ್ತೆ ಸೀಸನ್, ಅವ್ರನ್ನೆಲ್ಲ ಮೇಲಕ್ಕೆ ಎತ್ತಾರೆ, ಆಮೇಲೆ ಅವ್ರನ್ನ ಮರ್ತು ಬಿಡ್ತಾರೆ. ಒಂದು ಸೀರಿಯಲ್ ಆಗೋವರೆಗೂ ಅವ್ರೆಲ್ಲರ ಬಾಯಿನಲ್ಲೂ ಅವ್ರ ಹೆಸರೇ. ಆ ಸೀರಿಯಲ್ ಮುಗಿದ ತಕ್ಷಣ ಅವ್ರ ಹೆಸರು ಮರ್ತೋಗುತ್ತೆ. ಹಾಗಿದ್ಮೇಲೆ ನಿಮ್ಮನ್ನು ಯಾರು ಜ್ಞಾಪಕ ಇಟ್ಕೋತಾರೆ? ಮರ್ತು ಬಿಡ್ತಾರೆ. ಹಾಗೆ ನಮ್ಮ ಪ್ರಾಬ್ಲಮ್ಮು ಮರ್ತೋಗುತ್ತೆ. ಕಾಯಿಲೆ ಬಂದಾಗ ಯಾರು ಕಾಣಿಸ್ಕೋತಾರೆ ಅವ್ರಿಗೆ ಗಮನ. ಪ್ರಾಬ್ಲಮ್ನ ನೀವು ಕಾಯಿಲೆ ಬರೋವರೆಗೂ ಕಾಯಬೇಡಿ. ಕಾಯಿಲೆ ಬರದೇ ಹೋಗಿಟ್ಕೊಳ್ಳಿ, ಪ್ರಾಬ್ಲಮ್ಲೆಸ್ ಆಗಿರ್ಬೋದು.